ಇದ್ಯಾವ್ದಮ್ಮ ಫೋಟೋ? ತುಂಬಾ ಹಳೇದನ್ಸತ್ತಲ್ಲ, ಎಲ್ಲಿ ಕೊಡಿನಿ? ಯಾರಮ್ಮ ಇದು? ನನಗಿಂತ ಜಾಸ್ತಿ ವಯಸ್ಸಾಗಿದೆ ಈ ಫೋಟೋಗೆ. ಕೊಡಿದೆ ನನ್ನ ಕನ್ನಡ ತಕ್ಕೊಡಲಿಲ್ಲ. ಅಯ್ಯೋ, ಇದು ನಮ್ಮ ದೊಡ್ಡನಿಗಳದ್ದು ಕಣೋ ಫೋಟೋ. ದೊಡ್ಡದಣಿ ಅಂದ್ರೆ ಆ ಮಡಿಕೇರಿ ಯಜಮಾನ್ರ? ಹ್ಞೂ ಕಣೋ, ಆ ಕಾಲದಲ್ಲಿ ನಿಮ್ಮಪ್ಪ ಕೆಲ್ಸಕ್ಕೆ ಸೇರಿದ ಹೊಸದ್ರಲ್ಲಿ ಈ ಫೋಟೋ ತಂದಿಟ್ಟಿದ್ರು. ಆಮೇಲೆ ಯಾವಾಗಲೂ ಈ ಫೋಟೋ ಕೆಳಗೆ ಬಿದ್ದು ಒಡೆದು ಹೋಯ್ತು. ಗಾಜು ಒಡೆದು ಹೋಗಿರೋ ಫೋಟೋನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿದ್ದೆ. ಅಂದರೆ ನಿಮ್ಮಪ್ಪಂಗೆ ಇವ್ರನ್ನ ಕಂಡ್ರೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ನನಗೆ ಕಾಣಿಸ್ದಂಗೆ ಇರಲಿ ಅಂತ ಅಲ್ಲೆಲ್ಲೋ ಬಚ್ಚಿಟ್ಟಿದ್ದಾರೆ. ಓ, ಎಲ್ಲಿ ಕೊಡಿಲಿ? ಮುಖದಲ್ಲಿ ಏನೋ ಒಂಥರ ರಾಜಕಳೆ ಇದೆ ಅಲ್ವಾ, ಏನೋ ಒಂಥರ ಗತ್ತು, ಎಂಥದೋ ಗಾಂಭೀರ್ಯ, ನೋಡಕ್ಕಂತರ ಒರಟನ್ಸಿದ್ರು ಈ ಕಣ್ಣಲ್ಲಿ ಏನೋ ಇದೆ ಅಮ್ಮ. ಒಳ್ಳೆ ಮನುಷ್ಯ ಅನ್ಸುತ್ತಲ್ವಾ? ದೇವ್ರಂತವ್ರು ಕಣೋ, ಅಷ್ಟಿಲ್ಲದೆ ನಿಮ್ಮಪ್ಪ ಇಷ್ಟೊಂದು ಮರ್ಯಾದೆ ಕೊಡ್ತಾರಾ? ದೇವ್ರಂತವ್ರು ಆದರೂ ಒಳ್ಳೆ ಜೀವನ ಮಾಡಲಿಲ್ಲ, ಮೆರೀಲಿಲ್ಲ, ದರ್ಬಾರ್ ನಡೆಸಲಿಲ್ಲ. ಮಗ ಸತ್ತ ಅನ್ನೋ ಒಂದೇ ಕಾರಣಕ್ಕೆ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟು. ಆ ಆದಿತ್ಯ ಅವನನ್ನ ತುಂಬಾ ಹಚ್ಕೊಂಡಿದ್ರು ಅನ್ಸುತ್ತೆ ಅಲ್ವಾ? ಅಷ್ಟಿಲ್ಲದೆ 25 ವರ್ಷದಿಂದ ಸನ್ಯಾಸಿ ಥರ ಬದುಕ್ತಿದ್ದಾರೆ ಅವರು. ಪಾಪ, ಇಂಥ ಅಪ್ಪನ ಪ್ರೀತಿ ಪಡೆಯೋಕ್ಕೆ ಆ ಆದಿತ್ಯ ಅನ್ಸ್ಕೊಂಡವನು ಎಷ್ಟು ಪುಣ್ಯ ಮಾಡಿದ್ನು. ಅಷ್ಟೇ ದುರಾದೃಷ್ಟನೂ ಇತ್ತು ಅನ್ಸುತ್ತೆ ಅವನು. ಯಾಕಣ್ಣ? ಇನ್ನೇನು ಮತ್ತೆ, ಇಂಥ ಅಪ್ಪನ ಪ್ರೀತಿನ ಜೀವನ ಪೂರ್ತಿ ಸವಿಯೋದು ಬಿಟ್ಟು ಅರ್ಧ ವಯಸ್ಸಲ್ಲೇ ಸತ್ತೋದ್ನಂತಲ್ಲ ಅವನು. ಅದು ದುರಾದೃಷ್ಟ ತಾನೆ. ಏನು ಮಾಡೋದು? ಯಾರ್ಯಾರ ಹಣೆಯಲ್ಲಿ ಎಷ್ಟೆಷ್ಟು ಋಣ ಅಂತ ಬರೆದಿರುತ್ತೋ ಅಷ್ಟೇ ದಕ್ಕೋದು. ಈಗ ನೋಡು, ನಮಗೆ ಬಂಗಾರದಂಥ ಮಗ ಇದ್ದಾನೆ, ಆದರೆ ಆಸ್ತಿ ಪಾಸ್ತಿ ಏನೂ ಇಲ್ಲ. ಅದೇ ಅವ್ರಿಗೆ ಹೊತ್ತ ತಲೆಮಾರ್ಗಾಗೋಷ್ಟು ಆಸ್ತಿ ಇದೆ, ಹೆತ್ತ ಮಗನೇ ಇಲ್ಲ. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.